ಕುಮಾರಸ್ವಾಮಿ ಯಾವತ್ತು ತಾನೇ ಸತ್ಯ ನುಡಿದಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ನನ್ನ ವಿರೋಧವೂ ಸಹ ಇದ್ದು, ಇಂದು ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಮಾತನಾಡ್ತೇನೆ ಎಂದು ಶಾಸಕರಾದಂತಹ ಎಸ್ಆರ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ತಾಲೂಕಿನ ಇಸ್ಲಾಂ ನಗರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಿ ಮಾತನಾಡಿದಂತಹ ಅವರು, ನಾನು ಸಹ ಸರ್ಕಾರದ ಒಂದು ಭಾಗವಾಗಿರೋದ್ರಿಂದ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಜಿಲ್ಲೆಯಲ್ಲಿರುವಂತಹ ಸಚಿವರುಗಳು ಸಹ ಇದರ ಬಗ್ಗೆ ಮಾಹಿತಿ ನೀಡಿ ಮನದಟ್ಟು ಮಾಡುವಂತಹ ಕೆಲಸವನ್ನ ಮಾಡುತ್ತೇವೆ. ಕುಮಾರಸ್ವಾಮಿ ಯಾವತ್ತೂ ನಿಜ ಹೇಳಿದ್ದಾರೆ, ಹೇಳೋದೆಲ್ಲ ಬರೀ ಸುಳ್ಳು. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇಡಿ ರೈಡ್ ಆಗುತ್ತದೆಯಾ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾತನಾಡಲಿ. ಗೃಹ ಸಚಿವರು ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹವರು, ಮುಖ್ಯಮಂತ್ರಿ ಆಗೋದಕ್ಕೆ ಅವರಿಗೂ ಸಹ ಅರ್ಹತೆ ಇದೆ. ಅವರು ಕೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ. ಅದನ್ನ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ. ಇವರಿಗೆಲ್ಲ ಯಾವ ರೀತಿಯ ಮಂತ್ರಿ ಪದವಿ ಕೊಡ್ತಾರೋ ಗೊತ್ತಿಲ್ಲ ಎಂದು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಕಿಡಿಕಾರಿದ್ದಾರೆ. ದಲಿತರಿಗೆ ಹಾಗೂ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಂಡುಬಂದಿಲ್ಲ. ಸಮಾಜದಲ್ಲಿ ಎಲ್ಲರೂ ಸಹ ಬೆಳಿಬೇಕು. ಅದರಲ್ಲೂ ಸಹ ವಿದ್ಯಾವಂತರಿದ್ದು ಸರ್ಕಾರ ಅಂತವರ ಅಭಿವೃದ್ಧಿಗೆ ಬೆಳವಣಿಗೆಗೆ ಸಹಕಾರ ಆಗುತ್ತದೆ. ಬಿಜೆಪಿಯವರು ಧರ್ಮ ಜಾತಿಯನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡುವ ಮೂಲಕ ಇಡೀ ಸಮಾಜವನ್ನೇ ಹಾಳು ಮಾಡ್ತಿದ್ದಾರೆ. ಆರ್ಎಸ್ಎಸ್ ಬರೀ ಸುಳ್ಳನ್ನೇ ಹೇಳ್ಕೊಡುವಂತಹ 100 ಸುಳ್ಳನ್ನ 1 ಸತ್ಯ ಮಾಡೋದ್ರಲ್ಲಿ ನಿಸ್ಸೀಮರು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ವೆಂಕಟೇಶ್, ಮುಖಂಡರಾದಂತಹ ಪಟೇಲ್ ದೇವರಾಜು, ಲಿಂಗಮ್ಮನಹಳ್ಳಿ ರಾಜಣ್ಣ, ಶಂಕರಾನಂದ, ಚೇತನ್ ಕುಮಾರ್, ಲಕ್ಷ್ಮೀನಾರಾಯಣ, ರಾಜು ಸಾಬ್, ರೆಹಮತ್, ಗುರು ಚನ್ನಬಸವಣ್ಣ, ಶಂಕರ್ ಕಡಬ, ರಂಗಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ನಾವು ಹಂಗೆ ಬೀದಿಗೆ ಬಂದು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಒಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಅದರಿಂದ ನನ್ನ ಅಭಿಪ್ರಾಯಗಳನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಕ್ಕಂಥದ್ದನ್ನ ಮಾಡ್ತೀನಿ. ನಾನು ಇವತ್ತು ಸಂಜೆ ಅವ್ರನ್ನ ಮೀಟ್ ಮಾಡೋಕ್ಕೆ ಟೈಮ್ ಕೇಳಿದ್ದೀನಿ. ಅವರು ಅಲ್ವಾಗಿ ವಿಚಾರ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಸರ್, ಮಹಾನಾಯಕ ಅಂತ ಹೇಳಿ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಇಡಿ ರೈಡ್ ಪರಮೇಶ್ವರ್ ಆಗಿದೆ ಅಂತ, ಅದು ಕಾರಣ ಡಿ ಕೆ ಶಿವಕುಮಾರ್ ಅಂತ. ಸರ್, ಕುಮಾರಸ್ವಾಮಿ ಯಾವ ಥರ ಸತ್ಯ ಹೇಳಿವ್ರೆ ಅಂತ ನಿಮ್ಗೆ ಅನಿಸುತ್ತಾ? ನೀವು ಇಷ್ಟು ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಕ್ಕಂಥ ವಿಚಾರಗಳು ಯಾವನ ಸತ್ಯಕ್ಕೆ ಹತ್ತಿರವಾಗವೆ ಅಂತ ನಿಮ್ಗೆ ಅನಿಸಿದ್ಯಾ? ಯಾವತ್ತಾನ ಅನಿಸಿದ್ಯಾ? ಸುಳ್ಳು ಹೇಳೋದೇ ಅವ್ರ ಕಾಯಕ. ಅವ್ರು ಬಾಯಿ ಬಿಟ್ಟರೆ ಸುಳ್ಳು. ನಾನು ಹತ್ತಿರದಾಗಿದ್ದು ನೋಡಿರ್ತಕ್ಕಂಥ ಮನುಷ್ಯ. ನಾನು ಅವ್ರಿಗೆ ಸುಮಾರು ಬಾರಿ ಅವ್ರಿಗೆ ಹೇಳಿದ್ದೀನಿ, ಈ ಥರ ಎಲ್ಲ ಹೇಳ್ಬಾರ್ದು, ಜನಕ್ಕೆ ತಿರ್ಗಾ ನಾವು ಹೋಗೋಕ್ಕಾಗಲ್ಲ. ನಾವೇನಾರು ಹೇಳಿದರೆ ಸತ್ಯ ಹೇಳ್ಕೊಂಡು ಹೋಗೋಣ, ಜನ ಉಗಿದ್ಬಿಡ್ಲಿ ನಮ್ಮ ಮಕ್ಕಕ್ಕೆ, ಸತ್ಯ ಹೇಳ್ಕೊಂಡು ಹೋಗೋಣ, ಆಗದ್ದು ಮಾತ್ರ ಹೇಳೋಣ, ಮಾಡೋಕ್ಕಾಗದ್ದೆಲ್ಲ ಹೇಳ್ತಾ ಹೋಗ್ಬಾರ್ದು ಅಂತ ಹೇಳಿದ್ದೀನಿ. ಯಾಕೆ ಪರಮೇಶ್ವರ ಬಗ್ಗೆ ಯಾರಿಗೆ ದ್ವೇಷ ಐತಿ? ಪರಮೇಶ್ವರ್ ಈ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತದೆ, ಮೊನ್ನೆ ಡೆಲ್ಲಿಗೆ ಹೋಗಿದ್ರು. ಸೊ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಎಸ್ ಸಿ ಕೋಟದಿಂದ ಅಂತ ಒಂದು ಆಸೆ ಇದೆ. ಆಗಲಿ, ಸಂತೋಷ. ಎಸ್ ಸಿ ಅವ್ರು ಆಗ್ಬಾರ್ದು ಅಂತ ಎಲ್ಲರ ಇದೆಯಾ? ಡಿ ಕೆ ಹೇಳ್ದಂಗೆ ಇಡಿದವ್ರು ಕೇಳ್ತಾರ? ಇದು ಇವರು CBI ನವರು ಡಿ ಕೆ ಹೇಳ್ದಂಗೆ ಕೇಳ್ತಾರ? ಇನ್ಕಮ್ ಟ್ಯಾಕ್ಸ್ನವರು ಡಿ ಕೆ ಹೇಳ್ದಂಗೆ ಕೇಳ್ತಾರ? ಅದನ್ನ ನೀವು ಕೇಳ್ಕೊಂಬಿಟ್ಟು ನೀವು ಪ್ರಚಾರ ಮಾಡ್ತೀರಲ್ಲ, ಹೇಳಿದಕ್ಕೆ ಆ ಮನುಷ್ಯಗೆ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪನಾರು ಆತ್ಮಗೌರವ ಇರಬೇಕು. ನಾನು ಏನು ಮಾತಾಡ್ತಾ ಇದ್ದೀನಿ, ಪಬ್ಲಿಕ್ಸ್ ಅದ್ರ ಬಗ್ಗೆ ಏನು ತಿಳ್ಕೊಂತಾರೆ ಅಂಥದಾರ ಸ್ವಲ್ಪನಾರು ಯೋಚನೆ ಇರಬೇಕು. ಏನು ಬೇಕೋ ದೊಡ್ಡ ನಾಯಕರಾಗ್ತಾರೆ. ಹೆಂಗೆ ಇವ್ರು ನಾಯಕರಾದ್ರು ಭಗವಂತನಿಗೆ ಗೊತ್ತಪ್ಪ. ಇವ್ರನ್ನ ಯಾರು ನಾಯಕರು ಅಂತಾರೋ, ಅದು ಹೆಂಗೆ ಇವರು ಆ ಮಟ್ಟಕ್ಕೆ ಬೆಳೆದ್ರು, ಆ ದೇವ್ರಿಗೆ ಗೊತ್ತು. ದೇವ್ರಿಗೆ ಪ್ರೀತಿ ಆಗ್ಬೇಕು ಇವ್ರ ಮಾತುಗಳು. ಆಯಿತು, ಹೆಂಗೆ ಸಾಧ್ಯ? ಹೆಂಗೆ ಹೇಳಿ ನೋಡೋಣ. ಡಿ ಕೆ ಇಡಿ ಹೆಂಗೆ ರೈಡ್ ಮಾಡ್ಸೋಕ್ಕಾಗುತ್ತೆ? ಹೆಂಗೆ ಡಿ ಕೆ ಅಂಡರಲ್ಲಿ ಐತಾ? ಇಡಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಆಗೈತಾ? BJP ಅವ್ರ ಅಂಡರ್ ಆಗೈತಾ? ಇವ್ರ ಅಂಡರ್ ಆಗೈತಾ? ಈ ಮನುಷ್ಯ ಒಬ್ಬ ಪಾಲ್ದಾರ, ಇಡಿಗೆ ಇವ ಮನುಷ್ಯ ಒಬ್ಬ ಪಾಲ್ದಾರ. ಹೋಗಿ BJP ಸೇರ್ಕೊಂತಿದ್ದಂಗೆ ಯಾರೇ ಪ್ಲೇಟ್ ಚೇಂಜಾ? ಏನಾರ ಮಾತಾಡಬೇಕಾದ್ರೆ ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥ ಮಾತುಗಳನ್ನ ಆಡಬೇಕು, ಸತ್ಯಕ್ಕೆ ಹತ್ತಿರವಾಗಿರೋ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಆಯಿತು, ಇವರು 2 ಬಾರಿ ಪಕ್ಷ ಕಟ್ಟಿರ್ತಕ್ಕಂಥವ್ರು, KPCC ಅಧ್ಯಕ್ಷರಾಗಿದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಪರಮೇಶ್ವರ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥವ್ರು. ಅವ್ರ ಮೇಲೆ ಇಡಿ ಅವರು ನಿರಂತರವಾಗಿ, ಇವ್ರ ಮೇಲೆ ಅಲ್ಲ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಇಡಿ ಅವರು ಮಾಡ್ತಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕೈತೆ, ನಿಮಗೆ ಗೊತ್ತಿದೆಯಲ್ಲ. ಸುಪ್ರೀಂ ಕೋರ್ಟ್ ಏನು ಬರೀ ವಿರೋಧ ಪಕ್ಷದಲ್ಲಿ